ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ಜ್ಯೋತಿಷ್ಯ ಜ್ಞಾನಸುಧ ಬೈ ಪಾರ್ವತಿ ನನ್ನ ಚಾನಲ್ಲು ಯಾರು ನೋಡ್ತಿದ್ದೀರೋ ಅವರು ಫಸ್ಟು ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ನಾನು ಹೊಸ ವಿಡಿಯೋಸ್ ಯಾವುದಾದ್ರೂ ನೋಡಬೇಕು ಅಂದರೆ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ. ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, 9945299511. ಇವತ್ತಿನ ವಿಷಯ ಹಿಂದೂ ಲಗ್ನ. ಹಿಂದೂ ಲಗ್ನ ನಿಮಗೆ ಆಗಲೇ ಹೇಳಿದ್ದೀನಿ. ಹಿಂದೂ ಲಗ್ನ ಅಂದರೆ ಸಂಪತ್ತಿನ ಲಗ್ನ, ಹಿಂದೂ ಅಂದರೆ ಚಂದ್ರ. ಈ ಲಗ್ನ ಅಲ್ಲದೆ ನಾವು ಜನರಲ್ಲಾಗಿ ನಾವು ಸಂಪತ್ತು ನಮಗೆ ಯಾವ ರೀತಿ ಬರುತ್ತೆ ಅಂತ ನೋಡಬೇಕು ಅಂದರೆ ಇಂದು ಚಂದ್ರನಿಂದ ನೋಡಬೇಕಾಗುತ್ತೆ. ಚಂದ್ರನ ಲಗ್ನ ಸಂಪತ್ತಿನ ಲಗ್ನ ಅಂತ ಹೇಳ್ಬಿಟ್ಟು, ಅಂದರೆ ಚಂದ್ರನ ಅಂದರೆ ಚಂದ್ರ ಇರೋ ಜಾಗದಿಂದ ಅಲ್ಲ, ಕ್ಯಾಲ್ಕುಲೇಷನ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಹಿಂದೂ ಲಗ್ನದಿಂದ ನೋಡಿದಾಗ ನಿಮಗೆ ಸಂಪತ್ತು ಯಾವ ರೀತಿ ನಿಮಗೆ ಬರಬಹುದು ಅನ್ನೋದು ನಿಮಗೆ ಒಂದು ಐಡಿಯಾ ಇರುತ್ತೆ. ಎಲ್ರಿಗೂ ಆಸೆ ಇರುತ್ತೆ, ನಮ್ಮ ಸಂಪತ್ತು ಯಾವ ರೀತಿ ಬರುತ್ತೆ, ನಾನು ದುಡ್ಡು ಮಾಡ್ತೀನ ಇಲ್ವಾ, ಯಾವ್ಯಾವ ರೀತಿ ಆಸ್ತಿ ಮಾಡ್ತೀನಿ ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಇದಕ್ಕೋಸ್ಕರ ಇವತ್ತಿನ ವಿಷಯ ಉದಾಹರಣೆ ಕುಂಡಲಿಗಳೊಂದಿಗೆ ಹಿಂದೂ ಲಗ್ನದ ಬಗ್ಗೆ ಹೇಳ್ಕೊಂಡು ಹೋಗೋಣ. ನೆಕ್ಸ್ಟು ಹಿಂದೂ ಲಗ್ನವನ್ನು ಕಂಡುಹಿಡುವ ವಿಧಾನ ಇಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಇನ್ನೊಂದು ಸತಿ ಇದು ಮಾಡ್ತೀನಿ, ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ತೆಕ್ಕೊಂಬಿಡಿ. ಲಗ್ನದಿಂದ 9ನೇ ಮನೆ ಅಧಿಪತಿ ಯಾರು ಅಂತ ತಿಳ್ಕೊಬೇಕು, ಮತ್ತು ಚಂದ್ರನಿಂದ 9ನೇ ಮನೆ ಯಾರು ಅಧಿಪತಿ ಅಂತ ತಿಳ್ಕೊಬೇಕು. ಮತ್ತು ಚಂದ್ರ ಲಗ್ನದ 9ನೇ ಮನೆ ಅಧಿಪತಿ ರಶ್ಮಿ ಸಂಖ್ಯೆ, ಲಗ್ನದಿಂದ 9ನೇ ಮನೆ ಅಧಿಪತಿ ರಶ್ಮಿ ಸಂಖ್ಯೆನ ನಮೂದಿಸ್ಕೊಂಡು ಆ 2 ಸಂಖ್ಯೆನ ಕೂಡ್ಕೋಬೇಕು. ಮತ್ತು 12ರಿಂದ ಡಿವೈಡ್ ಮಾಡಬೇಕು. 12ರಿಂದ ಡಿವೈಡ್ ಮಾಡಿದಾಗ ಬರೋ ನಂಬರ್ ಇರುತ್ತಲ್ಲ, ರಿಮೈಂಡರ್ ನಂಬರು, ಆ ನಂಬರ್ನ ಚಂದ್ರನಿಂದ ಎಣಿಸ್ಕೊಂಬಂದರೆ ಅಶೇಷ ಅದು ಅಂದರೆ ರಿಮೈಂಡರ್ ಭಾಗ ಇರುತ್ತಲ್ಲ ಅದನ್ನು ಎಣಿಸ್ಕೊಂಬಂದರೆ ಹಿಂದೂ ಲಗ್ನ ಸಿಕ್ಕುತ್ತೆ. 12 ಅಂತ ಬಂದುಬಿಟ್ರೆ ಅವಾಗೇನ 0 ಅಂತ ಬಂದುಬಿಟ್ರೆ ಚಂದ್ರನಿಂದ 12ನೇ ಮನೆ ಆಗುತ್ತೆ 0 ಅಂತ ಬಂದಾಗ. ಮತ್ತು ರಶ್ಮಿ ಸಂಖ್ಯೆಗಳು ಸತ ಲಾಸ್ಟ್ ಟೈಮ್ ಕೊಟ್ಟಿದ್ದೆ, ಅದರದ್ದು ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದೀನಿ. ಯಾಕೆ ಅಂದರೆ ನಿಮಗೆ ಐಡಿಯಾ ಮರ್ತೋ ಇರುತ್ತೆ, ಲಾಸ್ಟ್ ವಿಡಿಯೋ ನೋಡಬೇಕಾಗುತ್ತೆ. ಆದ್ದರಿಂದ ರಶ್ಮಿ ಸಂಖ್ಯೆಗಳನ್ನ ಕೊಟ್ಟಿದ್ದೀನಿ ಇಲ್ಲಿ. ನೀವು ಇದೊಂದು ಸತ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೂರ್ಯಂದು 30, ಚಂದ್ರಂದು 16, ಕುಜಂದು 6, ಬುಧಂದು 8, ಗುರುದು 10, ಶುಕ್ರಂದು 12, ಶನಿದು 1 ಆಗಿರುತ್ತೆ. ಉದಾಹರಣೆನೂ ಕೊಟ್ಟಿದ್ದೀನಿ. ವೃಷಭ ಲಗ್ನಕ್ಕೆ 9ನೇ ಮನೆ ಅಧಿಪತಿ ಶನಿ ಆಗ್ತಾನೆ, ರಶ್ಮಿ ಸಂಖ್ಯೆ 1. ಚಂದ್ರ ಲಗ್ನಕ್ಕೆ ಕಟಕ ಆಗುತ್ತೆ, 9ನೇ ಮನೆ ಅಧಿಪತಿ ರಶ್ಮಿ ಸಂಖ್ಯೆ 10 ಆಗುತ್ತೆ. 2 ಕೂಡಿದ್ರೆ 11 ಆಗುತ್ತೆ. ಚಂದ್ರ ಕಟಕ ರಾಶಿಯಲ್ಲಿರೋದ್ರಿಂದ ಚಂದ್ರನಿಂದ ಎಣಿಸ್ಕೊಂಬಂದರೆ ಅದು ವೃಷಭ ರಾಶಿ ಬರುತ್ತೆ. ಆವಾಗ ಹಿಂದೂ ಲಗ್ನ ಯಾವುದಾಯಿತು, ವೃಷಭ ರಾಶಿ ಆಯಿತು. ಈ ರೀತಿ ನೀವು ನಿಮ್ಮ ಹಿಂದೂ ಲಗ್ನಗಳನ್ನ ನೋಡ್ಕೊಳ್ಳಿ. ನೋಡಿ, ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಹಿಂದೂ ಲಗ್ನ ಉದಾಹರಣೆ BK ದಾಲ್ಮಿಯಾ, ಬೃಹತ್ ಉದ್ಯಮಿ. ನೋಡಿ, ಲಗ್ನದಿಂದ 9ನೇ ಮನೆ ಅಧಿಪತಿ ಶನಿ ಆಗ್ತಾನೆ. ಚಂದ್ರನಿಂದ 9ನೇ ಮನೆ ಅಧಿಪತಿ ಯಾರಾಗ್ತಾರೆ, ರವಿ ಆಗ್ತಾರೆ. ಅವೆರಡು ಸಂಖ್ಯೆನೂ ರಶ್ಮಿ ಸಂಖ್ಯೆನ ಕೂಡಿಕೊಂಡು ಇಲ್ಲಿ ಕೊಟ್ಟಿದ್ದೀನಿ. ಲಗ್ನದ 9ನೇ ರಾಶಿ ಕುಂಭ 1 ಬಿಂದು, ಚಂದ್ರ ಲಗ್ನಕ್ಕೆ 9ನೇ ರಾಶಿ ಸಿಂಹ 30 ಬಿಂದು ಅಂದರೆ ರಶ್ಮಿ ಸಂಖ್ಯೆ. ಒಟ್ಟು ರಶ್ಮಿ ಸಂಖ್ಯೆ 31 ಆಗುತ್ತೆ. 31ನ್ನ 2ರಿಂದ 12, ಇದು 2 ಅಂತ ಆಗ್ಬಿಟ್ಟಿದೆ, ಮಿಸ್ಟೇಕ್ ಮಾಡ್ಕೊಬೇಡ್ರೆ. 12ರಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ, 12 24, ಉಳಿಯೋ ಶೇಷ ಎಷ್ಟು ಅಲ್ಲಿ 7 ಉಳಿಯುತ್ತೆ. ಆ ಚಂದ್ರನಿಂದ ಎಣಿಸಿದ್ರೆ ಏನಾಗುತ್ತೆ, ಚಂದ್ರ ಎಲ್ಲಿದ್ದಾನೆ, ಧನುರಾಶಿಯಲ್ಲಿದ್ದಾನೆ. ಚಂದ್ರ ಲಗ್ನದಿಂದ ಎಣಿಸಿದಾಗ ಹಿಂದೂ ಲಗ್ನ ಮಿಥುನ ರಾಶಿ ಬಂತು. ಮಿಥುನ ರಾಶಿ ಲಗ್ನನೂ ಆಗುತ್ತೆ, ಹಿಂದೂ ಲಗ್ನನೂ ಆಗುತ್ತೆ. 2 ಫ್ಯಾಕ್ಟರು ಇಲ್ಲಿ ಮಿಥುನದೇ ಆಗುತ್ತೆ. ನೋಡಿ, ಇಲ್ಲಿ 2ನೇ ಮನೆ ಅಧಿಪತಿ 7ರಲ್ಲಿದ್ದಾನೆ. ವ್ಯಾಪಾರ ಉದ್ದಿಮೆ ಅನ್ನೋದನ್ನು ತೋರಿಸುತ್ತೆ ಚಂದ್ರ 2ನೇ ಮನೆ ಅಧಿಪತಿ. ಮತ್ತು ಯೋಗಕಾರಕ ಶುಕ್ರ ಏನಾಗಿದ್ದಾನೆ, ಲಗ್ನಾಧಿಪತಿ ಬುಧನ ಜೊತೆ ಸೇರಿಕೊಂಡು
10ನೇ ಮನೆಯಲ್ಲಿ ಕೂತಿದ್ದಾನೆ. ರವಿನೂ 10ನೇ ಮನೆಯಲ್ಲಿದ್ದಾನೆ. ರವಿ 10ರಲ್ಲಿದ್ದರೆ ದಿಗ್ಬಲ. ಶುಕ್ರ ಹುಚ್ಚನಾಗಿದ್ದಾನೆ ಯೋಗಕಾರಕನಾಗಿ. ಲಗ್ನಾಧಿಪತಿ ಬುಧನಿಗೆ ನೀಚಭಂಗ ರಾಜಯೋಗ ಉಂಟಾಗಿದೆ, ಯಾಕೆಂದರೆ ಅವನು ಶುಕ್ರನ ಜೊತೆ ಇದ್ದಾನೆ. 9ನೇ ಮನೆ ಅಧಿಪತಿ 4ರಲ್ಲಿ ಮಿತ್ರನ ಮನೆಯಲ್ಲಿದ್ದಾನೆ. ಗುರು ಏನಾಗಿದ್ದಾನೆ ಲಾಭಸ್ಥಾನದಲ್ಲಿ. 7 ಮತ್ತು 10ನೇ ಮನೆ ಅಧಿಪತಿ ಲಾಭಸ್ಥಾನದಲ್ಲಿ ಗುರು ರಾಹು ಜೊತೆ ಇದ್ದಾನೆ. ಇಲ್ಲಿ ಫೈನಾನ್ಷಿಯಲ್ ಫ್ಯಾಕ್ಟರಿಂದ ಲಾಭಾಧಿಪತಿ ಮಾತ್ರ ವ್ಯಯಸ್ಥಾನದಲ್ಲಿದ್ದಾನೆ. ಅಂದರೆ NRI ಫಾರಿನ್ ಇದ್ರದ್ದು ಅಲ್ಲಿ ಯೋಗಕ್ಕೆ ಚೆನ್ನಾಗಿರುತ್ತೆ. 12ನೇ ಮನೆಯಲ್ಲಿದ್ದರೆ ಲಾಭ ತಗೊಳೋದಕ್ಕೆ ಅಂತೇಳ್ಬಿಟ್ಟು ಇಲ್ಲಿ ಹಿಂದೂ ಲಗ್ನಕ್ಕೆ ಬೃಹತ್ ಉದ್ಯಮಿ ಆಗಿರೋದು ಫ್ಯಾಕ್ಟರ್ಸು ಇಲ್ಲಿ ಎಲ್ಲ ಕೂಡಿ ಬಂದಿದೆ. ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸ್ಲೈಡಲ್ಲಿ ಏನಾಗುತ್ತೆ BK ದಾಲ್ಮಿಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇದು ನಂದು ಓನಲ್ಲ, ಸಂಗ್ರಹ ಯಾರೋ ಮಾಡಿಟ್ಟಿರೋದನ್ನು ನನಗೆ ಗೂಗಲಲ್ಲಿ ಸರ್ಚ್ ಮಾಡಿ ತೊಗೊಂಡಿರೋದು. ಅವ್ರ ಜಾತಕ ಆಗಲಿ, ಜಾತಕದ ಬಗ್ಗೆ ನನಗೆ ಇದಿರಲ್ಲ, ಆದರೂ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಇವ್ರ ಜಾತಕದಲ್ಲಿ ಏನಿದೆ ಒಂದು ಪಾಯಿಂಟ್, ಫಸ್ಟ್ ಪಾಯಿಂಟು ಗುರು ಶುಕ್ರ ಯಾವ ಥರ ಇದ್ದಾರೆ, ಚಂದ್ರ ಶುಕ್ರ ಯಾವ ಥರ ಇದ್ದಾನೆ, ಗುರು ಚಂದ್ರ ಯಾವ ಥರ ಇದ್ದಾನೆ. ಗುರು ಚಂದ್ರ ಏನಾಗಿದ್ದಾನೆ ಅಂದರೆ ಪರಸ್ಪರ ಕೇಂದ್ರದಲ್ಲಿದ್ದಾನೆ. ಚಂದ್ರನಿಂದನೂ ಸತತ ಶುಕ್ರ ಅಂದರೆ ಇಲ್ಲಿ ತ್ರಿಕೋಣ ಬರ್ತಾನೆ ಚಂದ್ರ ಗುರುವಿಗೆ. ಚಂದ್ರ ಶುಕ್ರನಿಗೆ ಕೇಂದ್ರದಲ್ಲಿ ಬರ್ತಾನೆ. ಗುರು ಬುಧನೇನಾದರೂ ಶುಭ ಪ್ರಭಾವ, ಪಾಪಗ್ರಹಗಳ ದುಷ್ಪರಿಣಾಮ ಮತ್ತು ಧನಸ್ಥಾನದಲ್ಲಿ ಚಂದ್ರನ ವೀಕ್ಷಣೆ ಹೊರತು ಇತರ ಯಾವುದೇ ಗ್ರಹ ಇಲ್ಲಿ ಚಂದ್ರನ ವೀಕ್ಷಣೆ ಇಲ್ಲ. ಅಲ್ಲಿ ಕೊಟ್ಟಿದ್ದಾರೆ ಚಂದ್ರನ ವೀಕ್ಷಣೆ ಧನಸ್ಥಾನಕ್ಕಿಲ್ಲ, ಲಗ್ನಾಧಿಪತಿಗೆ ಇದೆ. ಅಷ್ಟು ಬಿಟ್ಟರೆ ಯಾವುದೂ ಇಲ್ಲ ಚಂದ್ರಂದು. ನಾವು ಇಲ್ಲಿ ಸಂಯೋಗ ಯಾವುದಿದೆ ಅಂದರೆ ಬುಧ ಶುಕ್ರದಿದೆ. ಮತ್ತು ಚಂದ್ರ ಶುಕ್ರದು ಏನಾಗುತ್ತೆ ಅಂದರೆ ನಾವು ರಾಶಿ ದೃಷ್ಟಿ ಅಂತ ಹೇಳ್ತೀವಲ್ಲ, ರಾಶಿ ದೃಷ್ಟಿಯಲ್ಲಿ ಚಂದ್ರ ಶುಕ್ರರ ಇದಿದೆ. ಮತ್ತು ಚಂದ್ರ ಗುರುದು ಕೇಂದ್ರ ದೃಷ್ಟಿ ಆಗುತ್ತೆ, ಗುರು ಬುಧರದು ದೃಷ್ಟಿ ಇರಲ್ಲ. ಜಾತಕದಲ್ಲಿ ಏನಾಗುತ್ತೆ ಅಂದರೆ 10ನೇ ಮನೆ 11ನೇ ಮನೆ ಸ್ಟ್ರಾಂಗು, 7ನೇ ಮನೆ 4ನೇ ಮನೆ ಇದು ಸ್ಟ್ರಾಂಗ್ ಇರೋದು ಆಗುತ್ತೆ ಅಂದರೆ ಹಿಂದೂ ಲಗ್ನನ ಸ್ಥಳೀಯರಿಗೆ ಕರೋರ್ಪತಿ ಮಾಡ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ ಜಾತಕದಲ್ಲಿ. ಮತ್ತು ಸರ್ವಾಷ್ಟಕ ವರ್ಗನ ಸತ ಇಲ್ಲಿ ನಾವು ಗಣನೆಗೆ ತಗೋಬೋದು. 10ನೇ ಮನೆಗಾಗಲಿ 7ನೇ ಮನೆಗಾಗಲಿ ಎಷ್ಟು ಬಿಂದುಗಳು ಬಿದ್ದಿದೆ ಅಂತ. ಮತ್ತು 10ನೇ ಮನೆ ಅಧಿಪತಿ 11ರಲ್ಲಿದ್ದೆ ಬೃಹತ್ ಉದ್ದಿಮೆ ನಡೆಸೋದಕ್ಕೆ ಸತ ಒಳ್ಳೆ ಯೋಗ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಹಿಂದೂ ಲಗ್ನ MS ಸುಬ್ಬಲಕ್ಷ್ಮಿ ಅವ್ರದ್ದು. MS ಸುಬ್ಬಲಕ್ಷ್ಮಿ ಅವರು ಪ್ರಖ್ಯಾತ ಸಂಗೀತಗಾರ್ತಿ. ಇವಾಗ ಅವರು ಇಲ್ಲ. ಅವರು ಎಷ್ಟು ಫೇಮಸ್ ಅನ್ನೋದು ಪ್ರತಿಯೊಬ್ಬ ಇಂಡಿಯಾದಲ್ಲಿರೋರಿಗೆ ಗೊತ್ತೇ ಗೊರುತ್ತೆ. ಸಾಮಾನ್ಯರಿಗೂ MS ಸುಬ್ಬಲಕ್ಷ್ಮಿ ಗಾಯನ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು. ಅವರು ಶಾಸ್ತ್ರೀಯ ಸಂಗೀತಗಾರರು. ನೋಡಿ ಇವ್ರ ಲಗ್ನ ಬಂದ್ಬಿಟ್ಟು ತುಲಾ ಲಗ್ನ. ಲಗ್ನದಲ್ಲಿ ದ್ವಿತೀಯಾಧಿಪತಿ ಕುಜ ಇದ್ದಾನೆ. ಇಲ್ಲಿ ಹಿಂದೂ ಲಗ್ನಕ್ಕೆ ಬರೋಣ. ಲಗ್ನದಿಂದ 9ನೇ ಮನೆ ಅಧಿಪತಿ ಏನಾಗ್ತಾನೆ ಆಗುತ್ತೆ ಮಿಥುನ ರಾಶಿ ಆಗುತ್ತೆ. ಅದ್ರ ಸಂಖ್ಯೆ ರಶ್ಮಿ ಸಂಖ್ಯೆ 8. ಚಂದ್ರ ಲಗ್ನದಿಂದ 9ನೇ ರಾಶಿ ಧನುರ್ ಆಗುತ್ತೆ, ಅದ್ರ ರಶ್ಮಿ ಸಂಖ್ಯೆ 10. ಒಟ್ಟು ಸೇರಿಸಿದ್ರೆ 18 ಆಗುತ್ತೆ. 18ನ್ನ 12ರಿಂದ ಡಿವೈಡ್ ಮಾಡಿದಾಗ ಶೇಷ ಎಷ್ಟು ಅಲ್ಲಿ ಉಳಿಯುತ್ತೆ, ಅಲ್ಲಿ ರಿಮೈಂಡರು 6 ಉಳಿಯುತ್ತೆ. ಆವಾಗ ಚಂದ್ರನಿಂದ ಎಣಿಸಿದ್ರೆ ಏನಾಗುತ್ತೆ, ಇದು ಬರೋದು ರಾಶಿ ಕನ್ಯಾ ರಾಶಿ. ಹಿಂದೂ ಲಗ್ನ ಯಾವುದು ಕನ್ಯಾ ರಾಶಿ. ನೋಡಿ ಹಿಂದೂ ಲಗ್ನದಲ್ಲಿ ಲಗ್ನಾಧಿಪತಿ ಬುಧ ಇದ್ದಾನೆ, ಮತ್ತು ರವಿ ಬುಧಾದಿತ್ಯ ಯೋಗ ಉಂಟಾಗಿದೆ. ಮತ್ತು ಇಲ್ಲಿ ಗುರು ಚಂದ್ರ ಏನಾಗಿದ್ದಾರೆ ಅಂದರೆ ಗಜಕೇಸರಿ ಯೋಗದಲ್ಲಿ ಇದ್ದಾವೆ. ಲಗ್ನದಿಂದ ಕೇಂದ್ರದಲ್ಲಿ ಗಜಕೇಸರಿ ಯೋಗ, ಚಂದ್ರಮಂಗಳ ಯೋಗ ಇವೆಲ್ಲ ತುಂಬ ಚೆನ್ನಾಗಿದೆ. ಲಗ್ನದಿಂದ ದ್ವಿತೀಯಾಧಿಪತಿ ಚೆನ್ನಾಗಿದೆ. ಇಲ್ಲಿ ನಾವು ಹಿಂದೂ ಲಗ್ನಕ್ಕೆ ನೋಡಿದಾಗ ಲಗ್ನಾಧಿಪತಿ ಬುಧ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಗುರು ಚಂದ್ರರಿಂದ ದ್ವಿತೀಯಾಧಿಪತಿ ಯಾರಾಗ್ತಾರೆ ಅಂದರೆ ಶುಕ್ರ ಆಗ್ತಾನೆ. ಅವನು ಚಂದ್ರನಿಂದ 4ರಲ್ಲಿ ಇದ್ದಾನೆ. ಹಿಂದೂ ಲಗ್ನದಿಂದ 11ನೇ ಮನೆಯಲ್ಲಿ ಶನಿ ಶುಕ್ರ ಕೇತು ಇದ್ದಾವೆ. ಈ ಹಿಂದೂ ಲಗ್ನದ ಇಲ್ಲಿಗೆ ಅಧಿಪತಿ 9 2ನೇ ಮನೆ ಅಧಿಪತಿಯಾಗಿ 11ರಲ್ಲಿ ಶುಕ್ರ ನಿಂತಿದ್ದಾನೆ. ಪಂಚಮಾಧಿಪತಿ ಜೊತೆ ನಿಂತಿದ್ದಾನೆ. 11ರಲ್ಲಿ ಒಳ್ಳೆ ಯೋಗ ಉಂಟಾಗಿದೆ ಅಂತ ಹೇಳ್ಬೋದು. ಹಿಂದೂ ಲಗ್ನದಿಂದ ನೋಡಿದಾಗ ಶನಿ ಮತ್ತು ಶುಕ್ರ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯ ಯೋಗ 11ರಲ್ಲಿ ಆಗಿದೆ. ಮತ್ತು ಲಗ್ನದಲ್ಲೇ ಬುಧ ಇದ್ದಾನೆ.
ವೀಕ್ಷಕರೇ, ನಾನು ಹೇಳಿದೆ ನಿಮಗೆ ಇಂದು ಲಗ್ನದಿಂದ ಸ್ಟಾರ್ಟು ಏನು ಬುಧಂದು ಎಷ್ಟು ಸ್ಟ್ರಾಂಗ್ ಆಗಿದೆ. 10ನೇ ಮನೆ ಅಧಿಪತಿ ಲಗ್ನಾಧಿಪತಿ ಇಂದು ಲಗ್ನ ಏನು ಸ್ಟ್ರಾಂಗ್ ಮಾಡಿದ್ವು. ಇಲ್ಲಿ ಲಗ್ನದಿಂದನೂ ಲಗ್ನ ಮತ್ತು 7ನೇ ಮನೆ 10ನೇ ಮನೆ ಯಾವ ರೀತಿ ಸ್ಟ್ರಾಂಗ್ ಆಗಿದೆ. ಮೋಕ್ಷಕಾರಕ ಕೇತು ಯಾವ ರೀತಿ ಕೂತಿದೆ. ಧನಕಾರಕ ಗ್ರಹಗಳು ಗಜಕೇಸರಿ ಯೋಗ, ದ್ವಿತೀಯಾಧಿಪತಿ ಸಂಬಂಧ, 10ನೇ ಮನೆ ಅಧಿಪತಿ ಸಂಬಂಧ ಎಲ್ಲ ಯಾವ ರೀತಿ ಬಂದಿದೆ. ಧನಕಾರಕ ಗುರು ಎಲ್ಲ ನೀವು ನೋಡಿದ್ರಿ. 2, 3ನೇ ಮನೆ ಕಂಟಕ್ಕೆ ಕಾರಕ ಗ್ರಹ ಯಾವ ರೀತಿ ಲಗ್ನದಿಂದ ಸಾರ್ವಜನಿಕ ಕ್ಷೇತ್ರದಲ್ಲಿ ಇವರು ಯಾವ ರೀತಿ ಹೆಸರು ಮಾಡಿದ್ರು ಅನ್ನೋದು ತೋರಿಸುತ್ತೆ. ಲಗ್ನದಿಂದ ನೋಡಿದ್ದಾಯಿತು, 10 ಮತ್ತು 7 ಲಗ್ನ ಎಲ್ಲ ನೋಡಿದ್ದಾಯಿತು. ಇಂದು ಲಗ್ನದಿಂದ ನಾವಿವತ್ತಿನ ಪ್ರಮುಖ ವಿಷಯ ಇಂದು ಲಗ್ನದಿಂದ ನೋಡಿದಾಗ ಲಗ್ನದಲ್ಲೇ ಬುಧಾದಿತ್ಯ ಯೋಗ. ಲಗ್ನ ಮತ್ತು ದಶಮಾಧಿಪತಿಯಾದ ಬುಧ ಎಷ್ಟು ಸ್ಟ್ರಾಂಗ್ ಇದ್ದಾನೆ. ಲಗ್ನದಿಂದ ದ್ವಿತೀಯದಲ್ಲಿ ಕುಜ ಎಲ್ಲಿ ಕೂತಿದ್ದಾನೆ, ಅದು ಕುಜ ಯಾವ್ಯಾವ ಗ್ರಹಗಳನ್ನು ನೋಡ್ತಿದ್ದಾನೆ. ಲಗ್ನದಿಂದ 11ರಲ್ಲಿ ಪಂಚಮ ಮತ್ತು ಭಾಗ್ಯಾಧಿಪತಿಯಾದ ಶನಿ ಶುಕ್ರರು, ಅಂದರೆ ಇಂದು ಲಗ್ನಕ್ಕೆ ಪಂಚಮಾಧಿಪತಿ ಮತ್ತು ಇಂದು ಲಗ್ನಕ್ಕೆ ಭಾಗ್ಯಾಧಿಪತಿ ದ್ವಿತೀಯಾಧಿಪತಿಯಾದ ಶುಕ್ರ ಶನಿ ಕೇತು ಜೊತೆ ಕೂತು 11ರಲ್ಲಿ ಯಾವ ರೀತಿ ಯೋಗ ಉಂಟು ಮಾಡಿದೆ. ಚಂದ್ರನಿಂದ 4ರಲ್ಲಿ ಇದೆ. ಇಂದು ಲಗ್ನ ಪ್ರಮುಖವಾಗಿ ತಗೊಂಡಾಗ ಸಡನ್ ಗೈನ್ಸ್ ಅನ್ನೋದು ನೋಡಿದಾಗ ಅಷ್ಟಮ ಸ್ಥಾನದಲ್ಲಿ ಗಜಕೇಸರಿ ಯೋಗ. ಇಂದು ಲಗ್ನದಿಂದ 5ರಲ್ಲಿ ರಾಹು. ಇದಿಷ್ಟನ್ನು ನಾವು ನೋಡ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಇವರ ಬಗ್ಗೆ ಮಾಹಿತಿ ಏನಿದೆ ನೋಡೋಣ. ನೋಡಿ, ಇವ್ರದ್ದು ನಾನು ಗೂಗಲಲ್ಲಿ ಎಲ್ಲ ಕೊಡ್ತಾ ಇರೋದು ಸರ್ಚ್ ಮಾಡಿ, ನಂದು ಓನ್ ಮಾಹಿತಿ ಅಂತಲ್ಲ. ಇಂದು ಲಗ್ನದ ಅಧಿಪತಿ ಬುಧ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಕೊಟ್ಟಿದ್ದೀನಿ. ಮೂಲ ತ್ರಿಕೋಣ, ಉಚ್ಚಸ್ಥಾನ, ಅವನ ಯೋಗ ಬುಧಾದಿತ್ಯ ಯೋಗ ಸ್ಟ್ರಾಂಗ್ ಆಗಿದೆ. ಮತ್ತು ಅವಳ ಸಂಗೀತನ ಪ್ರಪಂಚದಾದ್ಯಂತ ಜನಗಳು ಕೋಟಿ ಜನಗಳು ಪ್ರಪಂಚದಾದ್ಯಂತ ಅನೇಕ ಪ್ರಶಸ್ತಿಗಳನ್ನ ಗೆದ್ದು ಅವರು ಕೋಟೇಶ್ವರ ಯೋಗ ಹೇಗೆ ಪಡ್ಕೊಂಡಿದ್ದಾರೆ. ಅವರು ಬಂದಿರೋ ಹಣನ ಯಾವದ ಸಮಾಜದ ಒಳಿತಿಗಾಗಿ ಎಷ್ಟು ಖರ್ಚು ಮಾಡಿದ್ದಾರೆ, ಅವರ ದಾನ ಧರ್ಮ ಯಾವ ರೀತಿ ಇದೆ ಅನ್ನೋದು ನೋಡ್ಬೋದು. ಅಪಾರ ಜನಗಳಲ್ಲಿ ಮನಸ್ಸಿನ ಹೃದಯದ ಸಾಮ್ರಾಜ್ಯ ಆಗಿ ಮೆರೆಯೋದು ಅದು ಒಂದು ಒಳ್ಳೆ ಕೋಟೇಶ್ವರ ಯೋಗ ಅಂತ ಹೇಳ್ತೀನಿ. ತುಲಾ ಲಗ್ನಕ್ಕೆ ಯೋಗಕಾರಕ ಶನಿ ಆದ್ರೂ ಇಂದು ಲಗ್ನ ಕನ್ಯಾ ಲಗ್ನಕ್ಕೆ ಒಂದು ಕಡೆ ಪಂಚಮಾಧಿಪತಿ ಆಗ್ತಾನೆ, ಇನ್ನೊಂದು ಕಡೆ 6ನೇ ಮನೆ ಅಧಿಪತಿ ಆಗ್ತಾನೆ. ಅವನು ಯೋಗಕಾರಕ ಗ್ರಹ ಶನಿ ಪಂಚಮಾಧಿಪತಿಯಾಗಿ 9ನೇ ಮನೆ ಅಧಿಪತಿಯಾಗಿ ಕೂತಿದ್ದಾನೆ. ಅವನು 6ನೇ ಮನೆ ಅಧಿಪತಿ ಆಗೋದ್ರಿಂದ ದುಷ್ಟನೂ ಆಗ್ತಾನೆ. ಅವನು ಲಗ್ನನ ನೋಡ್ತಾನೆ, ಹಿಂದೂ ಲಗ್ನ. ಅವರು ಹೆಲ್ತ್ ವಿಷಯದಲ್ಲೂ ತುಂಬ ಕಷ್ಟಪಟ್ಟಿದ್ದಾರೆ. ಕೊನೆ ಕಾಲದಲ್ಲಿ ಪೂರ್ಣಾಯುಷ್ಯನ ತುಂಬಿಕೊಂಡು ಅವರು ಬದುಕಿದ್ದಾರೆ ಅಂತ ಹೇಳ್ಬೋದು. ಅವರ ಶನಿ ದಶೆ ಗುರು ದಶೆ ಯಾವ ರೀತಿ ಅವ್ರಿಗೆ ಇದಾಗಿದೆ, ಅವರ ಲಗ್ನದಲ್ಲಿ ಅಂಶ ನವಾಂಶ ಎಲ್ಲ ನೋಡಿದಾಗ ಡೀಟೇಲ್ ಆಗಿ ಇದು ಹೇಳ್ಬೋದು. ಅವರ ಪ್ರಶಸ್ತಿಗಳು ಯಾವ ರೀತಿ ಪಡೆದ್ರು ಪ್ರಪಂಚದಾದ್ಯಂತ ಅನ್ನೋದನ್ನು ನಾನು ಹೇಳಿದೆ. ಅಪಾರ ಹಣನ ಗಳಿಸಿರೋದೆಲ್ಲ ಅವರು ಯಾವ ರೀತಿ ಸಂಪಾದನೆ ಮಾಡಿದ್ರು ಸರ್ವಾಷ್ಟಕ ವರ್ಗಗಳಲ್ಲೂ ನೋಡ್ಬೋದು, ಲಗ್ನ ಕುಂಡಲಿಯಿಂದ ನೋಡ್ಬೋದು. ಇವತ್ತಿನ ಪ್ರಮುಖ ವಿಷಯ ನಮಗೆ ಹಿಂದೂ ಲಗ್ನ ಯಾವ ರೀತಿ ಪ್ರಮುಖವಾಗಿ ನಮಗೆ ಇಂಡಿಕೇಟ್ ಮಾಡ್ತು. ಹಣವನ್ನು ಸಂಪಾದನೆ ಮಾಡೋದು ಕಷ್ಟಪಟ್ಟು ಅಂದರೆ ಅವ್ರು ಅದನ್ನು ಅರಸ್ಕೊಂಡು ಹೋಗಲಿಲ್ಲ, ಅವಶ್ಯಕವೇ ಬಂತು. ನಿಮಗೆ ಉದ್ಯಮಿ ಕೊಟ್ಟೆ, ಇವಾಗ ಸಂಗೀತಗಾರ್ತಿ ಕೊಟ್ಟೆ, ನಿಮಗೆ ಇನ್ನೊಂದೆರಡು ಬೇರೆ ಕೊಡ್ತೀನಿ. ಯಾವ ರೀತಿ ಅವರು ಹಣಕ್ಕೆ ಆಸೆ ಪಡೆದೆ ಅವರ ಶ್ರಮ, ಅವರ ಸುಶ್ರಾವ್ಯ ಕಂಠ ಯಾವ ರೀತಿ ಅವರ ಜಾತಕದಲ್ಲಿರೋ ಹಿಂದೂ ಲಗ್ನದ ಯೋಗವಾಗಲಿ ಲಗ್ನದಿಂದ ಉಂಟಾಗುವ ಯೋಗವಾಗಲಿ ಯಾವ ರೀತಿ ಅವರನ್ನು ಮೇಲಕ್ಕೆ ಉತ್ತುಂಗಕ್ಕೆ ಕರ್ಕೊಂಡೋಯ್ತು ಅಂತ ನೋಡ್ಬೋದು. ನೆಕ್ಸ್ಟ್ ನೋಡೋಣ. ಯಾರ್ದು ಸಂಗೀತಗಾರ್ತಿ ಆಯಿತು, ಬೃಹತ್ ಉದ್ಯಮಿದಾಯಿತು. ಇವಾಗ ಆಧ್ಯಾತ್ಮಿಕ ಕ್ಷೇತ್ರದ ದೊಡ್ಡ ಸಂತ ರಾಮಕೃಷ್ಣ ಭಗವಾನ್ ಅಂತಲೇ ಹೇಳ್ಬೋದು. ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು, ಇವರ ಉಪದೇಶ, ಇವರ ಏನು ಸ್ಪೀಚ್, ಅವ್ರದ್ದು ಒಂದು ಇದು ಮಾಡ್ತಾರಲ್ಲ, ಏನೇ ಆಗಲಿ ಸಾಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಕಾಯ್ತಿದ್ರು ಅವರದನ್ನು. ಇವಾಗಲೂ ಇರೋದನ್ನು ಎಷ್ಟು ಜನ, ಕೋಟ್ಯಾಂತರ ಜನ ಪ್ರಪಂಚದಾದ್ಯಂತ ಕೋಟಿ ಅಸಂಖ್ಯ ಜನ ಅವ್ರನ್ನ ಫಾಲೋ ಮಾಡ್ತಾರೆ. ಅವರ ಲಗ್ನ ಯಾವುದು? ಲಗ್ನ ಬಂದ್ಬಿಟ್ಟು ಕುಂಭ ಲಗ್ನ. ಮತ್ತು ಚಂದ್ರನು ಅಲ್ಲೇ ಇದ್ದಾನೆ.
ಚಂದ್ರ ಲಗ್ನದಿಂದ ತುಲಾರಾಶಿ ಏನಾಗುತ್ತೆ, ಶುಕ್ರನ ಅಧಿಪತಿ ರಶ್ಮಿ ಸಂಖ್ಯೆ 8 ಏನಾಗುತ್ತೆ, 9ನೇ ಮನೆ ಅಧಿಪತಿ ತಗೋಬೇಕು. ಎರಡನ್ನು ಕೂಡಿದ್ರೆ 16, 16ನ್ನ 12ರಿಂದ ಡಿವೈಡ್ ಮಾಡಿದ್ರೆ ಉಳಿಯೋದು ಶೇಷ 4. ಆವಾಗ ಚಂದ್ರ ಲಗ್ನದಿಂದ ಎಣಿಸ್ಬೇಕು. ಅದು ಬರೋದು ವೃಷಭ ರಾಶಿ. ನೋಡಿ ಅಲ್ಲಿ ಲಗ್ನ, ಇಂದು ಲಗ್ನ ವೃಷಭ ರಾಶಿ. ನಾವಿವಾಗ ಡಿಸ್ಕ್ರೈಬ್ ಮಾಡೋಣ ಜಾತಕ. ಲಗ್ನ, ಚಂದ್ರ ಲಗ್ನದಿಂದ ಅಧಿಪತಿ 9ನೇ ಸ್ಥಾನದಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾನೆ. 9ನೇ ಮನೆ ಅಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಆ ದ್ವಿತೀಯ ಸ್ಥಾನದ ವಾಕ್ಯ ಮಾತಾಡ್ತೀವಲ್ಲ ಆ ಸ್ಥಾನದ ಅಧಿಪತಿ 5ರಲ್ಲಿ ಕೂತಿದ್ದಾನೆ. ಮತ್ತು ರಾಹುಕೇತುಗಳು ಉಚ್ಚ ಸ್ಥಾನದಲ್ಲಿದ್ದಾವೆ. 10ನೇ ಕರ್ಮಸ್ಥಾನದಲ್ಲಿ ಕೇತು ಕೂತು 10ನೇ ಮನೆ ಅಧಿಪತಿ 12ರಲ್ಲಿ ಉಚ್ಚನಾಗಿ ಅವನೆಲ್ಲಿ ಕೂತಿದ್ದಾನೆ ಅಂದರೆ 12ರಲ್ಲಿ, ಲಗ್ನದಿಂದ 12 ಮೋಕ್ಷ ಸ್ಥಾನದಲ್ಲಿ ಕೂತಿದ್ದಾರೆ. ನೋಡಿ ಎಷ್ಟು ಥರ ಇವರು. ಸಂಪತ್ತು ಅಂದರೆ ಕೇವಲ ಹಣಕಾಸು ಅಲ್ಲ, ಇಲ್ಲಿ ಆಧ್ಯಾತ್ಮಿಕತೆಯ ಸಂಪತ್ತು ಅನ್ನೋದು ತೋರಿಸುತ್ತೆ. ಆಧ್ಯಾತ್ಮಿಕತೆ ಕ್ಷೇತ್ರದಲ್ಲಿ ರಾಮಕೃಷ್ಣ ಪರಮಹಂಸರು ಲಗ್ನದಿಂದ ನೋಡಿದಾಗ ಎಷ್ಟು ಉಚ್ಛ್ರಾಯಕ್ಕೆ ಹೇರಿದ್ರು ಅನ್ನೋದು ನೋಡ್ಬೋದು. ನಮ್ಮದಿವತ್ತು ಪ್ರಮುಖ ವಿಷಯ ಇಂದು ಲಗ್ನದಿಂದ 9ರ ಅಧಿಪತಿ ಶನಿ ಉಚ್ಚನಾಗಿದ್ದಾನೆ. ಇಂದು ಲಗ್ನದ ಅಧಿಪತಿ ಶುಕ್ರ ಉಚ್ಚನಾಗಿದ್ದಾನೆ. ಇಂದು ಲಗ್ನದಲ್ಲಿ ರಾಹು ಉಚ್ಚನಾಗಿದ್ದಾನೆ. ಇಂದು ಲಗ್ನದಿಂದ 9ನೇ ಸ್ಥಾನದಲ್ಲಿ 12ನೇ ಮನೆಯ ಅಧಿಪತಿ ಉಚ್ಚನಾಗಿದ್ದಾನೆ. ನೋಡಿ ಇಷ್ಟು ಪಾಯಿಂಟ್. ಮತ್ತೆ 2ನೇ ಮನೆಯಲ್ಲಿ ಏನಾಗಿದೆ, ಗುರು ಇದ್ದಾನೆ. ಇಂದು ಲಗ್ನದಿಂದ 10ರಲ್ಲಿ ರವಿ, ಚಂದ್ರ, ಬುಧ 3 ಗ್ರಹಗಳು ಕೂತಿದ್ದಾವೆ. ಇವರದಲ್ಲಿ ಸ್ಪಿರಿಚುವಲ್ ಅನ್ನೋದು ಎಷ್ಟಿತ್ತು, ಕಣಕಣದಲ್ಲೂ ತುಂಬಿ ಹರಿತಾ ಇತ್ತು ಅನ್ನೋದನ್ನು ಈ ಜಾತಕನ ನೋಡಿ ನಾವು ತಿಳ್ಕೊಬೋದಾಗಿರುತ್ತೆ. ರಾಮಕೃಷ್ಣ ಪರಮಹಂಸರ ಬಗ್ಗೆ ತಿಳಿದೇ ಇರೋ ವ್ಯಕ್ತಿಗಳೇ ಅಲ್ಲ. ಇವರ ಜನ್ಮ ಹೇಗಾಯಿತು, ಇವರು ಹೆಂಡತಿನ ಯಾವ ರೀತಿ ದೇವತೆ ಅನ್ನೋ ಥರ ಪೂಜಿಸ್ತಾ ಇದ್ರು, ಇವರು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟರು, ಅವರು ಅದರಿಂದ ಪರಿತ್ಯಾಗ ಅನ್ನೋದು ಹೇಗೆ ಮಾಡಿದ್ರು, ಅವರು ಯಾವ ರೀತಿ, ಅವರು ಅವರ ಹೆಂಡತಿ ಇಬ್ಬರೂ ಯಾವ ರೀತಿ ಆಧ್ಯಾತ್ಮಿಕತೆಯಲ್ಲಿ ಉತ್ತುಂಗಕ್ಕೆ ಏರಿದ್ರು, ನಾವು ಈ ಜಾತಕನ ನೋಡಿ ಸಂಪತ್ತು ಅಂದರೆ ಹಿಂದೂ ಲಗ್ನ ಅಂದರೆ ಆಧ್ಯಾತ್ಮಿಕತೆಯ ಸಂಪತ್ತು ಅನ್ನೋದು ಈ ಜಾತಕ ತೋರಿಸುತ್ತೆ. ಇಷ್ಟು ಹೇಳ್ತಾ ಇವ್ರದ್ದು ಬಗ್ಗೆ ಮಾಹಿತಿ ಏನಿದೆ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೋಡಿ ಹಿಂದೂ ಲಗ್ನದ್ದು ಇದಾಯ್ತಾ, ಮುಂದಕ್ಕೆ ಇಲ್ಲಿ ನೋಡೋಣ ಇವ್ರದ್ದು ನೋಟ್ಸ್ ಏನಿದೆ ಅಂತ ಹೇಳ್ಬಿಟ್ಟು. ಭಗವಾನ್ ರಾಮಕೃಷ್ಣ ಪರಮಹಂಸರ ಮಾಹಿತಿ ಸಂಗ್ರಹ ಇದೆ. ವೃಷಭ ರಾಶಿಯಲ್ಲಿ ದೋಷಯುಕ್ತ ರಾಹು ಮತ್ತು ಕೇತು. ಇಲ್ಲಿ ರಾಶಿಯಲ್ಲಿ ರಾಹು ಕೇತುಗಳು ಯಾವುದೇ ಕೆಟ್ಟ ದೃಷ್ಟಿಗಳಿಗೆ ಇದಾಗಿಲ್ಲ. ವೃಷಭ ರಾಶಿಯಲ್ಲಿ ಏನಾಗುತ್ತೆ, ಇಂದು ಲಗ್ನದಲ್ಲೇ ಇರುವ ರಾಹು ಮತ್ತು ಕೇತು ಏನು ತೋರಿಸುತ್ತೆ ನಿಮಗೆ, ಪರಿತ್ಯಾಗ ಅಂತ ತೋರಿಸುತ್ತೆ. ಇದು ಉತ್ಕೃಷ್ಟ ಮನೆ. ಮತ್ತು ಲಗ್ನದಿಂದ 12ರಲ್ಲಿ ಕುಜ ಏನಾಗಿದ್ದಾನೆ, ಉತ್ಕೃಷ್ಟನಾಗಿದ್ದಾನೆ. ಇಂದು ಲಗ್ನದಿಂದ 9ರಲ್ಲಿ ಏನಾಗಿದ್ದಾನೆ, 9ನೇದು ಲಗ್ನದಿಂದ 9 ನೋಡಿದ್ವಿ. 9ನೇ ಮನೆ ಅಧಿಪತಿ ಉಚ್ಚನಾಗಿರೋದು, ಲಗ್ನದಿಂದ 9ರಲ್ಲಿ ಶನಿ ಇರೋದು ಉಚ್ಚನಾಗಿ. ಅದು ಏನು ತೋರಿಸುತ್ತೆ, ಅದು ಸತ ಆಧ್ಯಾತ್ಮಿಕತೆ, ಸ್ಪಿರಿಚುವಲ್ ನೇಚರ್ ತೋರಿಸುತ್ತೆ. ಮತ್ತು ವೃಷಭ ಲಗ್ನದಿಂದ 9ನೇ ಮನೆ ಅಧಿಪತಿ ಶನಿ ಏನಾಗಿದ್ದಾನೆ ಹುಚ್ಚನ, ಅದು ವೃಷಭ ಏನು ತೋರಿಸುತ್ತೆ, ಆಧ್ಯಾತ್ಮಿಕತೆ ತೋರಿಸುತ್ತೆ. ಲಗ್ನದಿಂದ 9ರಲ್ಲಿ 12ನೇ ಮನೆ ಅಧಿಪತಿಯಾದ ಕುಜ 9ರಲ್ಲಿ ಉಚ್ಚನಾಗಿರೋದು ಏನು ತೋರಿಸುತ್ತೆ, ಆಧ್ಯಾತ್ಮಿಕತೆಯಲ್ಲಿ ಉತ್ತುಂಗಕ್ಕೆ ಎಷ್ಟು ಏರಿಸಿದ್ರು. ಏನು ಇವ್ರನ್ನ ವಿಶ್ವದಾದ್ಯಂತ ಕೋಟಿ ಜನ ಇವರು ಆಧ್ಯಾತ್ಮಿಕ ಸಂತ ಅಂತ ಹೇಳ್ಬಿಟ್ಟು ತುಂಬ ಜನ ಪೂಜನೀಯ ಭಾವದಿಂದ ಅವರ ಇದನ್ನು ಏನು ಜೀವನ ಅಂದರೆ ಯಾವ ರೀತಿ ಅನ್ನೋದನ್ನು ತೋರಿಸುತ್ತೆ. ಮತ್ತು ಇವ್ರದ್ದು ಏನು ತೋರಿಸುತ್ತೆ ಅಂದರೆ ಲಗ್ನಾಧಿಪತಿ ಶನಿ ಮತ್ತು ಶುಕ್ರ ಎಷ್ಟು ಉತ್ಕೃಷ್ಟ ಅನ್ನೋದು ತೋರಿಸುತ್ತೆ. ಅವರು ತಮ್ಮ ಭಾಷಣ ಉಪನ್ಯಾಸದಿಂದ ಜನರನ್ನ 2ನೇ ಮನೆ, ಇಂದು ಲಗ್ನದಿಂದ 2ರಲ್ಲಾಗಲಿ ಲಗ್ನದಿಂದ 2ನೇ ಮನೆ ಅಧಿಪತಿ ಆಗಲಿ ಯಾವ ರೀತಿ ಕೂತಿದ್ದಾವೆ ನಿಮಗೆ ಗ್ರಹಗಳು ಅನ್ನೋದನ್ನು ನೀವು ಮತ್ತೆ ಹಿಂದಕ್ಕೆ ತಗೊಂಡು ನೋಡ್ಬೋದು. ನೀವು 2 ಸತಿ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ. ಇದು ಏನು ಗೊತ್ತಾ, ಇಲ್ಲಿ ಹಣಕಾಸಿಗೋಸ್ಕರ ಅಲ್ಲ, ಇಲ್ಲಿ ಆಧ್ಯಾತ್ಮಿಕತೆ ಜನರನ್ನು ಯಾವ ರೀತಿ
ತಮ್ಮ ಮಾತಿನ ಶೈಲಿಯಿಂದ ತಮ್ಮ ಆಧ್ಯಾತ್ಮಿಕತೆಯಿಂದ ಸೆಳೀತಾ ಇದ್ರು ಅನ್ನೋದು ಇವರ ಜಾತಕದಿಂದ ನಾವು ಕಾಣ್ಬೋದಾಗುತ್ತೆ. ಇವರು ಯಾವುದೇ ಇದರಲ್ಲಿ ಏನಾಗುತ್ತೆ, ಅವರು ಕೂತಿಲ್ಲ. 10ರಲ್ಲಿ ಹಿಂದೂ ಲಗ್ನದಿಂದ 10ರಲ್ಲಿ ಸಂಕ್ರಮಣ ಅಂತ ಹೇಳ್ಬೋದು. ಹಿಂದೂ ಲಗ್ನದಿಂದ 10ರಲ್ಲಿ ಕೂತಿದ್ದಾರೆ ಅಂತ ಹೇಳ್ಬೋದು. ನಾನು ಡೇಟುಗಳು ಎಲ್ಲ ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ನೋಡಿ, ಹಿಂದೂ ಲಗ್ನದಿಂದ ಇನ್ನೊಂದು ಇಲ್ಲಿ ಪೊಲಿಟಿಕಲ್ ಲೀಡ್ರದ್ದು ಕೊಟ್ಟಿದ್ದೀನಿ. ಕರುಣಾನಿಧಿಯವರು, ಅವರು ಇವಾಗಿಲ್ಲ, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ರು. ಅವರು ಇವಾಗ ಮಾಜಿ. ಇವ್ರದ್ದು ಲಗ್ನ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ, ನನಗೆ ಡೇ ಟು ಟೈಮು ಸರಿಯಾಗಿ ಗೂಗಲಲ್ಲಿ ಸಿಕ್ಕೋದು ನನಗೆ ಕನ್ಫರ್ಮೇಷನ್ ಇಲ್ಲ. ಆದರೆ ನಾನು ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ ನಿಮಗೆ ಪ್ರತಿಯೊಂದನ್ನು ಕೊಟ್ಟಿದ್ದೀನಿ. ಆದರೆ ಇದನ್ನು ಇಷ್ಟೇ ಅಥೆಂಟಿಕೇಶನ್ ಅನ್ನೋದು ನನಗೆ ಗೊತ್ತಿಲ್ಲ. ಲಗ್ನ ಮತ್ತು ಹಿಂದೂ ಲಗ್ನ ಎರಡೂ ಕಟಕ ರಾಶಿನೇ ಇದೆ. ಲಗ್ನದಿಂದ 9ನೇ ಮನೆ ಅಧಿಪತಿ ಗುರು ಆಗ್ತಾನೆ, ಆಯಿತಾ. ಲಗ್ನದಿಂದ 9ನೇ ಮನೆ ರಾಶಿ ಅಧಿಪತಿ ಮೀನ ರಾಶಿ ಅಧಿಪತಿ ಗುರುವಿಗೆ ಸಂಖ್ಯೆ ಏನು 10. ಮತ್ತು ಕುಂಭ ಲಗ್ನ ಆಗುತ್ತೆ, ಚಂದ್ರನ ಲಗ್ನ ಕುಂಭ ಆಗುತ್ತೆ. ಅಲ್ಲಿಂದ 9 ಅಂದರೆ ತುಲಾ 8. ಒಟ್ಟು ರಶ್ಮಿ ಸಂಖ್ಯೆಗಳನ್ನ ಸೇರಿಸಿದ್ರೆ 18 ಆಗುತ್ತೆ. ಈ 18ನ್ನು 12ರಿಂದ ಡಿವೈಡ್ ಮಾಡಿದಾಗ ಶೇಷ ಉಳಿಯೋದೆಷ್ಟು 6 ಆಗುತ್ತೆ. ಸಾರಿ, ಇಲ್ಲಿ ನೀವು 2 ಅಂತ ಟೈಪಿಂಗಲ್ಲಿ 1 ಅನ್ನೋ ನಂಬರು ಮಿಸ್ಟೇಕ್ ಆಗಿ ಡಿಲೀಟ್ ಆಗಿರ್ಬೋದು, ಅಲ್ಲಿ ನಿಮಗೆ ಕಾಣಿಸಲ್ಲ. 12ರಿಂದ ಡಿವೈಡ್ ಮಾಡಬೇಕು. ಚಂದ್ರನಿಂದ ಎಣಿಸಿದ್ರೆ ಆ ಶೇಷನ ಎಷ್ಟಾಗುತ್ತೆ, ಹಿಂದೂ ಲಗ್ನ ಕಟಕನೇ ಆಗುತ್ತೆ. ಲಗ್ನ ಮತ್ತು ಹಿಂದೂ ಲಗ್ನ ಎರಡು ಒಂದೇ ಮನೆಯಲ್ಲಿ ಇದೆ. ಲಗ್ನಾಧಿಪತಿ ಚಂದ್ರ 9 ಮತ್ತು 10ನೇ ಮನೆ ಅಧಿಪತಿ ಕುಜ ಗುರುಗಳು ಏನಾಗಿದ್ದಾವೆ ಅಂದರೆ ಎಲ್ಲ 8ರಲ್ಲಿದೆ. ಇಲ್ಲಿ 7 ಮತ್ತು 8ನೇ ಮನೆ ಅಧಿಪತಿ ಶನಿ ಉಚ್ಚನಾಗಿದ್ದಾನೆ. ಕಟಕ ಲಗ್ನದ ಲಾಭಾಧಿಪತಿ ಶುಕ್ರ 10ರಲ್ಲಿ ಕೂತಿದ್ದಾನೆ. 10ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ತುಂಬ ಸ್ಟ್ರಾಂಗ್ ಇದೆ. ಇವ್ರಿಗೆ ಏನಂದರೆ ಎಲ್ಲ ಹಿಡನ್ ಆಗಿ ಸಿಕ್ತು. ಮತ್ತು ಇಲ್ಲಿ ಹಿಂದೂ ಲಗ್ನಕ್ಕೂ 5ನೇ ಮನೆ ಅಧಿಪತಿ ಕುಜ ಚಂದ್ರ ಮಂಗಳ ಯೋಗ, ಗುರು ಮಂಗಳ ಯೋಗ ಉಂಟಾಗಿದೆ. ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಇವರು ಶನಿ ದೃಷ್ಟಿ 6ನೇ ಮನೆ ಮೇಲಿದೆ. ವಿಪರೀತ ರಾಜಯೋಗದ ಶನಿ ದೃಷ್ಟಿ, ಉಚ್ಚ ಶನಿಯ ದೃಷ್ಟಿ 6ನೇ ಮನೆಯಲ್ಲಿದೆ. 6ನೇ ಮನೆ ಅಧಿಪತಿ 8ರಲ್ಲಿದೆ. ವಿಪರೀತ ರಾಜಯೋಗದ ಫಲ ಕೊಟ್ಟಿದೆ, ಹಿಡನ್ ಗೈನ್ಸ್ ಅನ್ನೋದು ಕೊಟ್ಟಿದೆ. 10ನೇ ಮನೆ 11ನೇ ಮನೆ ತುಂಬ ಸ್ಟ್ರಾಂಗ್ ಇದೆ ಹಣಕಾಸಿನ ವಿಷಯದಲ್ಲಿ ಅಂತ ಹೇಳ್ಬೋದು. ದ್ವಿತೀಯಾಧಿಪತಿ ರವಿ ಏನಾಗಿದ್ದಾನೆ ಅಂದರೆ 11ರಲ್ಲಿ ಕೂತಿದ್ದಾನೆ. ಲಾಭಸ್ಥಾನ, ಪೊಲಿಟಿಕಲ್ಲಿಂದ ಯೋಗ. ಮಕ್ಕಳಿಗೆ ಅಪಾರ ಆಸ್ತಿನ ಬಿಟ್ಟೋಗಿದ್ದಾರೆ. ರಾಜಕೀಯದಲ್ಲಿ 7 ಬೀಡುಗಳನ್ನು 2 ಕಂಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡೋಣ ಅವ್ರದ್ದು ಮಾಹಿತಿ ಯಾವ ರೀತಿ ಸಂಗ್ರಹದ್ದು ಇದೆ ಅಂತ. 4ನೇ ಮನೆ ಅಧಿಪತಿ ಶುಕ್ರ 10ರಲ್ಲಿದ್ದಾನೆ. ಸ್ವಂತ ಭೂಮಿ ತನ್ನ ಮನೆಯಲ್ಲೇ. 7ನೇ ಮನೆ ಅಧಿಪತಿ ಸಾರ್ವಜನಿಕವಾಗಿ ಅವನು ಏನಾಗಿದ್ದಾನೆ, 7ನೇ ಮನೆ ಅಧಿಪತಿ ಶನಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಯೋಗಕಾರಕ ಮಂಗಳ ಈ ಕಟಕ ಲಗ್ನಕ್ಕೆ ಯೋಗ ಕೊಡೋನು ಅಂದರೆ 4 ಮತ್ತು 5 ಮತ್ತು 10ನೇ ಅಧಿಪತಿಯಾಗಿ ಕುಜ ಯೋಗಕಾರಕ ಆಗ್ತಾನೆ. ಅವನು ಎಷ್ಟು ತೀಕ್ಷ್ಣವಾದ ಮನಸ್ಸು ಅಂದರೆ ಅವ್ರ ಮಾತುಗಳು ಅಷ್ಟೇ ನಿಷ್ಠುರವಾಗಿರ್ತಿದ್ವು. ತಮ್ಮ ಸೇವೆಗಾಗಿ ಯಾವ ರೀತಿ ಕೂತಿದ್ದಾರೆ. ಲಗ್ನದಿಂದ ನೇರಾಂಶ. ಇಲ್ಲಿ ರಾಶಿ ದೃಷ್ಟಿಯನ್ನು ತುಂಬ ಲಗ್ನನ ನೋಡ್ತವೆ. ಏನು ನೋಡ್ತವೆ? ಲಗ್ನನ ನೋಡ್ತವೆ. ರಾಶಿ ದೃಷ್ಟಿ ಅಂದರೆ ತನ್ನ ಸ್ಥಿರ ರಾಶಿಯಲ್ಲಿರುವ ಗ್ರಹ ಚರ ರಾಶಿಯನ್ನು ನೋಡುತ್ತೆ. ತನ್ನ ಪಕ್ಕದಲ್ಲಿರುವ ಅಂದರೆ ಮಕರ ರಾಶಿಯನ್ನು ಬಿಟ್ಟು ಯಾವುದ್ಯಾವುದನ್ನು ನೋಡ್ತವೆ? ಸ್ಥಿರ ರಾಶಿನ. ವೃಷಭ ಚರರಾಶಿನ ಸ್ಥಿರ ರಾಶಿಯಲ್ಲಿರುವ ಗ್ರಹ ಮೇಷನ ನೋಡುತ್ತೆ, ಚರರಾಶಿ. ಇನ್ನೊಂದು ಮೇಷ, ಇದು ಕಟಕ ರಾಶಿ ಚರರಾಶಿ, ತುಲಾ ರಾಶಿ ಚರರಾಶಿ. ಇಷ್ಟು ಗ್ರಹನ ನೋಡ್ತವೆ ರಾಶಿ ದೃಷ್ಟಿಯಿಂದ. ಮೇಷ, ಕಟಕ, ತುಲಾ ರಾಶಿ ಎಲ್ಲ ನೋಡೋದ್ರಿಂದ ಅಲ್ಲಿರೋ ಗ್ರಹಗಳು ಹಿಂದೂ ಲಗ್ನವನ್ನು ಸತ ನೋಡ್ತವೆ. ಇಲ್ಲಿ ರಾಶಿ ದೃಷ್ಟಿ ಪ್ರಮುಖವಾಗಿದೆ ಅಂತ ಹೇಳ್ಬೋದು. 9ನೇ ಅಧಿಪತಿ 5ನೇ ಅಧಿಪತಿ 8ನೇ ಮನೆಯಲ್ಲಿದ್ದು ಗ್ರಹಗಳ ಸಂಯೋಗ ಯಾವ ರೀತಿ ಉಂಟಾಗಿದೆ ಅಂತ ಹೇಳ್ಬೋದು. ಮತ್ತು 9th and 10th ಲಾರ್ಡು ಸತ ಆಗುತ್ತೆ. ಕಟಕ ಲಗ್ನಕ್ಕೆ 9 ಮತ್ತು 10ನೇ ಅಧಿಪತಿನೂ ಆಗ್ತವೆ. ಗುರು
ಕುಜ. ಇಂದು ಲಗ್ನ ಯಾವ ರೀತಿ ರಾಶಿ ದೃಷ್ಟಿಯಿಂದ ಇದಾಗಿದೆ, ಮತ್ತು ಏನಾಗುತ್ತೆ ಈಡನ್ ಅನ್ನೋದು ಯಾವ ರೀತಿ ಇವರು ಆಸ್ತಿ ಇಟ್ಟಿದ್ರು, 5ನೇ ಮನೆ ಅಧಿಪತಿ ಮಕ್ಕಳಿಗೆ ಗುಪ್ತ ಸ್ಥಾನದ ಸಂಪತ್ತು ಯಾವ ರೀತಿ ಅವರು ಕಲೆಕ್ಟ್ ಮಾಡಿ ಇಟ್ಕೊಂಡ್ರು. ಇವರು ರಾಜ್ಯವನ್ನು, ತಮಿಳುನಾಡು ರಾಜ್ಯವನ್ನು ಆಳಿದ್ದು 69ರಿಂದ 2011ರವರೆಗೆ ಏನಾಗುತ್ತೆ ಅವರು ಇದ್ದರು 5 ಅವಧಿಗೆ ರಾಜ್ಯನ ಆಳಿದೆ, 5 ಟೈಮ್ಸ್ನ ರಾಜ್ಯನ ಅವರು ಆಳಿದ್ದಾರೆ. ಇಷ್ಟನ್ನು ನಾವು ಕರುಣಾನಿಧಿಯವರ ಜಾತಕ, ಮಾಜಿ ಮುಖ್ಯಮಂತ್ರಿ, ಇವಾಗ ಅವರಿಲ್ಲ, ಅವ್ರದ್ದು ಜಾತಕನ ನೋಡ್ಬೋದು. 5 ಟರ್ಮ್ ಮಾಡಿದ್ದಾರೆ. ಇಲ್ಲಿ ರಾಶಿ ದೃಷ್ಟಿ ಮತ್ತು ಹಿಂದೂ ಲಗ್ನದಿಂದ 10 11 ಯಾವ ರೀತಿ ಸ್ಟ್ರಾಂಗ್ ಆಗಿದೆ ಅಂತ ನೋಡ್ಬೋದು. ಇಷ್ಟು 3-4 ಜಾತಕಗಳು ಕೊಟ್ಟೆ. ಹಿಂದೂ ಲಗ್ನದ್ದು ಎಲ್ಲ ಫೇಮಸ್ಸು. ಒಬ್ರದ್ದು ಸಂಗೀತ ಕ್ಷೇತ್ರದಲ್ಲಿ ಸುಮ್ಮನೆ ಕೂತು ಇದಾಗಿರೋದು, ಆಧ್ಯಾತ್ಮಿಕತೆಯಿಂದ ಇದಾಗಿರೋದು, ಉದ್ದಿಮೆಯಿಂದ ಇದಾಗಿರೋದು, ಪೊಲಿಟಿಕಲ್ ಇಂದ ಫೇಮಸ್ ಆಗಿರೋದು. ಇಷ್ಟು ಜಾತಕಗಳು, ಒಂದು 4 ಜಾತಕಗಳು ಕೊಟ್ಟಿದ್ದೀನಿ. ನೀವು ನಿಮ್ಮ ಜಾತಕಗಳು ನೋಡಿ. ಕಷ್ಟಪಟ್ಟುನೇ ಮೇಲೆ ಬಂದಿರ್ತಾರೆ, ಎಲ್ಲ ಕಷ್ಟಗಳನ್ನು ಅನುಭವಿಸಿರ್ತಾರೆ. ಬರೇ ದುಡ್ಡು ಮಾಡೋದು ಅಂದರೆ ಸುಮ್ಮನೆ ಈಸಿಯಾಗಿ ಬರೋದು ಅಂತಲ್ಲ, ಶ್ರಮ ವಹಿಸ್ತಾರೆ. ಅವರಲ್ಲಿ ಯೋಗ ಇದೆಯಾ ಇಲ್ಲ ಎಷ್ಟಿದೆ ಅನ್ನೋದು ಉದಾಹರಣೆಗೆ ತಿಳ್ಕೊಂಡಿದ್ದೀನಿ. ಜ್ಯೋತಿಷ್ಯಾಸಕ್ತರು ಇದನ್ನು ತಿಳ್ಕೊಂಡು ನೋಡ್ಬೋದು. ನೀವು ನನ್ನ ವೀಡಿಯೋಸ್ನ ನೋಡಿ ನನ್ನ ಹತ್ರ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜಾತಕಗಳನ್ನ ಅನಲೈಸ್ ಮಾಡಿಸ್ಕೋಬೇಕು ಅಂದರೆ ನಾನು ನಂಬರ್ ಕೊಟ್ಟಿದ್ದೀನಿ 9945299511. ನನ್ನ ವೀಡಿಯೋಸು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ ವೀಕ್ಷಕರೇ.